ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ನಲ್ಲಿ ಗ್ಯಾಮೆಟ್ಸ್ ಹೆಂಗೆ ಪ್ರೊಡ್ಯೂಸ್ ಆಗ್ತವೆ, ಪ್ರೊಡ್ಯೂಸ್ ಆದಂತಹ ಗ್ಯಾಮೆಟ್ಸು ಒಂದಕ್ಕೊಂದು ಫ್ಯೂಸ್ ಆಗಿ ಫಲೀಕರಣಗೊಂಡು ಅಲ್ಲಿ ಹೆಂಗೆ ಡಿಪ್ಲಾಯ್ಡ್ ಝೈಗೋಟನ್ನು ಫಾರ್ಮ್ ಮಾಡ್ತವೆ. ಆ ಝೈಗೋಟು ಸ್ಲೋ ಆಗಿ ಡೆವಲಪ್ಮೆಂಟ್ ಆಗ್ತಾ ಹೆಂಗೆ ತಾಯಿ ಗರ್ಭದಲ್ಲಿ ಅದು ಇಂಪ್ಲಾಂಟ್ ಆಗುತ್ತೆ. ಇಂಪ್ಲಾಂಟೇಷನ್ ಆದಮೇಲೆ ಪ್ರೆಗ್ನೆನ್ಸಿ ಪೀರಿಯಡ್ ಅಂತ ಎಸ್ಟಾಬ್ಲಿಷ್ ಆಗಿ ಅಲ್ಲಿಂದ ಹೆಂಗೆ ಗ್ರೋತ್ ಆಗುತ್ತೆ. ಆ ಗ್ರೋತ್ ಆಗಬೇಕಾದ್ರೆ ಜರ್ಮ್ ಲೇಯರ್ ಫಾರ್ಮೇಷನ್ ಹೆಂಗಾಗುತ್ತೆ ಅಂತ ಕಲ್ತಿದ್ದೀವಿ. ಅದಾದಮೇಲೆ ಕಂಪ್ಲೀಟಾಗಿ 9 months, ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ 9 months ಗೆಸ್ಟೇಷನಲ್ ಪೀರಿಯಡ್ ಮುಗಿದ್ಮೇಲೆ ಹೆಂಗೆ ಬೇಬಿ ಬರ್ತ್ ಆಗುತ್ತೆ, ಚೈಲ್ಡ್ ಬರ್ತ್ ಅಂದರೆ ಪಾರ್ಚುರೇಷನ್ ಪ್ರೊಸೆಸ್ ಹೆಂಗೆ ಆಗುತ್ತೆ, ನ್ಯೂರೋ ಎಂಡೋಕ್ರೈನಾಲಜಿಕಲ್ ಪ್ರೊಸೆಸ್ ಕಳೆದ ವಿಡಿಯೋದಲ್ಲಿ ನಾವು ಹೇಳಿದ್ದೀವಿ. ಸೊ ಪಾರ್ಚುರೇಷನ್ ಚೈಲ್ಡ್ ಬರ್ತ್ ಆಗಬೇಕಾದ್ರೆ ಹಾರ್ಮೋನ್ ಕಂಟ್ರೋಲ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಈ ಫೀಮೇಲ್ ಬಾಡಿನಲ್ಲಿ ಅಂದರೆ ಮದರ್ ಬಾಡಿನಲ್ಲಿರುವಂತಹ ಎಲ್ಲ ಹಾರ್ಮೋನ್ಸು ಫುಲ್ ಪೀಕಿಗೆ ಹೋಗಿರ್ತವೆ, ಇನ್ಕ್ಲೂಡಿಂಗ್ ಥೈರಾಯ್ಡ್ ಹಾರ್ಮೋನ್ಸ್ ಅಂತ ಏನು ಹೇಳ್ತೀವಿ. ಸೊ ಎಲ್ಲ ಹಾರ್ಮೋನ್ಸು, ನೀವು ಓವರಿಯನ್ ಹಾರ್ಮೋನ್ಸ್ ತಗೊಳ್ಳಿ, ಥೈರಾಯ್ಡ್ ಹಾರ್ಮೋನ್ಸ್ ತಗೊಳ್ಳಿ, ದೆನ್ ಅಡ್ರಿನಲ್ ಗ್ಲ್ಯಾಂಡ್ಸದ್ದು ಹಾರ್ಮೋನ್ಸ್ ತಗೊಳ್ಳಿ. ಸೊ ಎಲ್ಲವೂ ಹಾರ್ಮೋನಲ್ ಲೆವೆಲ್ಲು ಹೆಚ್ಚಿಗೆ ಆಗಿರುತ್ತೆ. ಯಾಕೆ? ಆ ಮದರದ್ದು ಮೆಟಬಾಲಿಕ್ ಕಂಡೀಷನ್ ಏನಿದೆಯಲ್ಲ ಒಳಗಡೆ, ಅದು ಇನ್ನೊಂದು ಡೆವಲಪಿಂಗ್ ಒಂದು ಜೀವಿಗೆ ಎಲ್ಲ ಪ್ರೊಸೆಸ್ಸನ್ನು ಕಂಟಿನ್ಯೂಯಸ್ ಆಗಿ ಅದು ಸಪ್ಲೈ ಮಾಡ್ತಾ ಇರಬೇಕು. ಎದರ ಮೂಲಕ? ಪ್ಲಾಸೆಂಟಾ ಮೂಲಕ. ಸೊ ಮದರ್ ಬಾಡಿ ತನ್ನ ಬಾಡಿಯನ್ನು ಮೇಂಟೈನ್ ಮಾಡೋದ್ರ ಜೊತೆಗೇ ಇನ್ನೂ ಒಂದು ಜೀವಿದು ಬಾಡಿ ಕೂಡ ಡೆವಲಪಿಂಗ್ ಸ್ಟೇಜ್ನಲ್ಲಿರುವಂತಹ ಒಂದು ಜೀವಿ ಅಥವಾ ಎಂಬ್ರಿಯೋ ಅಂತ ಏನು ಹೇಳ್ತೀವಿ, ಬೇಬಿ ಅಂತ ಹೇಳ್ತೀವಿ, ಅದನ್ನು ಕೂಡ ಮೇಂಟೈನ್ ಮಾಡಬೇಕು. ಸೊ ಅದಕ್ಕಾಗಿ ಮದರ್ ಬಾಡಿನಲ್ಲಿ ಮೆಟಬಾಲಿಕ್ ಚೇಂಜಸ್ ಜಾಸ್ತಿ ಆಗ್ತಾ ಇರ್ತವೆ, ಮೆಟಬಾಲಿಕ್ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ. ಆ್ಯಂಡ್ ಆಲ್ ದೀಸ್ ಪ್ರೊಸೆಸಸ್ ದೇ ಆರ್ ಅಂಡರ್ ದ ಹಾರ್ಮೋನಲ್ ಕಂಟ್ರೋಲ್. ಸೊ ಎಲ್ಲ ಹಾರ್ಮೋನ್ಸು ಪೀಕಿಗೆ ಹೋಗಿ ಪಾರ್ಚುರೇಷನ್ ಪ್ರೊಸೆಸ್ ಎಕ್ಸಾಕ್ಟ್ಲಿ ಹೆಂಗೆ ಆಗುತ್ತೆ, ಯಾವ್ಯಾವ ಹಾರ್ಮೋನ್ಸ್ ಇನ್ವಾಲ್ವ್ ಇರ್ತವೆ ಅಲ್ಲಿ? ಆಕ್ಸಿಟೋಸಿನ್ ಫಸ್ಟ್ ಆಫ್ ಆಲ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೆಲ್ಲ ಹಾರ್ಮೋನಲ್ದು ಏನು ಕಂಟ್ರೋಲ್ ಇದೆ ಅದನ್ನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಓದಿದ್ದೀವಿ. ನಾವು ಕಮ್ಮಿಂಗ್ ಟು ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್, ಯಾವುದು? ಲ್ಯಾಕ್ಟೇಷನ್. ಸೊ ಪಾರ್ಚುರೇಷನ್ ಆಗಿದೆ, ಬೇಬಿ ಹೊರಗಡೆ ಬಂದಿದೆ ಊಂಬಿಂದ, ಬೇಬಿ ಜೊತೆಗೆ ಅಂಬಿಲಿಕಲ್ ಕಾರ್ಡು ಬಂದಿದೆ, ಆಮೇಲೆ ಪ್ಲಾಸೆಂಟಾ ಕೂಡ ಬಂದಿದೆ. ವೈ? ಬಿಕಾಸ್ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಪ್ಲಾಸೆಂಟಾ ಇಸ್ ಕಾಲ್ಡ್ ಆ್ಯಸ್ ಡೆಸಿಡ್ಯುಯೇಟ್ ಟೈಪ್ ಆಫ್ ಪ್ಲಾಸೆಂಟಾ. ಸೊ ಚೈಲ್ಡ್ ಬರ್ತ್ ಆಗಬೇಕಾದ್ರೆ ಪ್ಲಾಸೆಂಟಾ ಕೂಡ ಶೆಡ್ ಆಗುತ್ತೆ. ಸೊ ಪ್ಲಾಸೆಂಟಾನು ಹೊರಗಡೆ ಬಂದಿದೆ. ಸೊ ಒಂದ್ಸತಿ ಬೇಬಿ ಹೊರಗಡೆ ಬಂದ ಮೇಲೆ ಹ್ಯೂಮನ್ ಬೇಬಿ ಬೇರೆ ಎನಿಮಲ್ಸನ್ನು ಕಂಪೇರ್ ಮಾಡಿದ್ರೆ, ಇವಾಗ ನೀವು ಆಕಳು ಕರು ಹಾಕೋದನ್ನು ನೋಡಿರ್ತೀರ, ಈವನ್ ಕ್ಯಾಟ್ ಮತ್ತು ಡಾಗ್ಸ್ ಕೂಡ ಕರು ಹಾಕೋದನ್ನು ನೋಡಿರ್ತೀರ, ಮರಿ ಹಾಕೋದನ್ನು ನೋಡಿರ್ತೀರ. ಸೊ ಅವೆಲ್ಲವೂ ಹೆಂಗೆ ಹೊರಗಡೆ ಬಂದಮೇಲೆ, ತಾಯಿ ಗರ್ಭದಿಂದ ಹೊರಗಡೆ ಬಂದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವು ತನ್ನಕ್ಕೆ ತಾವೇ ಎದ್ದಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಓಕೆ, ಬಟ್ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಹಂಗಲ್ಲ. ನಮ್ಮದು ಏನು ಬೇಬೀಸ್ ಇರ್ತವೆ ಅವು ತುಂಬ ಹೆಲ್ಪ್ಲೆಸ್ ಇರ್ತವೆ. ಓಕೆ, ಸೊ ಇನಿಷಿಯಲ್ ಡೇಸ್ನಲ್ಲಿ ಅವಕ್ಕೆ ತುಂಬ ಕೇರ್ ಆಗಲಿ ಅಥವಾ ತುಂಬ ಸಪೋರ್ಟ್ ಆಗಲಿ, ನರಿಷ್ಮೆಂಟ್ ಆಗಲಿ, ಅದೆಲ್ಲವನ್ನು ಕೊಡೋದು ಒಂದು ಅವಶ್ಯಕತೆ ಇರುತ್ತೆ. ಸೊ ಆ ಪ್ರೊಸೆಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಕಾನ್ಸೆಪ್ಟ್ ಯಾವುದು? ಲ್ಯಾಕ್ಟೇಷನ್. ಲ್ಯಾಕ್ಟೋಜೆನಸಿಸ್, ಲ್ಯಾಕ್ಟೇಸ್, ಲ್ಯಾಕ್ಟೋಸ್. ಸೊ ಈ ಲ್ಯಾಕ್ಟಾ ಅನ್ನೋದೇನು ವರ್ಡ್ ಇದೆಯಲ್ಲ, ಇಟ್ ಈಸ್ ರಿಲೇಟೆಡ್ ಟು ವಾಟ್? ಇಟ್ ಈಸ್ ರಿಲೇಟೆಡ್ ಟು ದ ಟರ್ಮ್ ಮಿಲ್ಕ್. ಸೊ ಮಿಲ್ಕಿಗೆ ಸಂಬಂಧಪಟ್ಟಂತಹ ಒಂದು ಪ್ರೋಸೆಸ್ ಯಾವುದು? ಲ್ಯಾಕ್ಟೇಷನ್. ಆ್ಯಂಡ್ ವಾಟ್ ಎಕ್ಸಾಕ್ಟ್ಲಿ ದ ಪ್ರೋಸೆಸ್ ಆಫ್ ಲ್ಯಾಕ್ಟೇಷನ್ ಇನ್ಕ್ಲೂಡ್ಸ್? ಬೇಬಿ ಬರ್ತ್ ಆದಮೇಲೆ ಅಂದರೆ ಪಾರ್ಚುರೇಷನ್ ಆದಮೇಲೆ ಮದರ್ ಏನು ಮಾಡಬೇಕು? ಮದರ್ ಬಾಡಿಯಿಂದ ಸ್ಲೋ ಆಗಿ ಮಿಲ್ಕನ್ನು ಸಿಕ್ರೀಷನ್ ಮಾಡಬೇಕು. ಮಿಲ್ಕ್ ಸಿಕ್ರೀಟ್ ಮಾಡೋದಷ್ಟೇ ಅಲ್ಲ, ಸಿಕ್ರೀಟ್ ಮಾಡಿ ಮ್ಯಾಮರಿ ಗ್ಲ್ಯಾಂಡ್ಸ್ ಒಳಗಡೆ ಇಟ್ಕೊಳ್ಳೋದಲ್ಲ, ಆ ಮಿಲ್ಕ್ ಏನಾಗಬೇಕು? ಲೆಟ್ ಡೌನ್, ಅಂದರೆ ಅದು ಹೊರಗಡೆ ಬರಬೇಕು. ದೆನ್ ಓನ್ಲಿ ದ ಮದರ್ ಕ್ಯಾನ್ ನರಿಷ್ ಹರ್ ಯಂಗ್ ಒನ್. ಹೌದಾ? ಸೊ ಈ ಮಿಲ್ಕ್ ಸಿಂಥಸಿಸ್ ಆಗೋದು, ಮಿಲ್ಕ್ ಸಿಕ್ರೀಷನ್ ಆಗೋದು ಮತ್ತು ಮಿಲ್ಕ್ ಇಜೆಕ್ಷನ್ ಆಗೋದು, ಇದೆಲ್ಲ ಪ್ರೊಸೆಸ್ಸನ್ನು ಸೇರಿ ಏನಂತ ಹೇಳ್ತೀವಿ ನಾವು? ಲ್ಯಾಕ್ಟೇಷನ್. ಲ್ಯಾಕ್ಟೇಷನ್ ಅನ್ನುವಂತಹ ವರ್ಡು ನಿಮಗೆ ಪ್ರಿಸೈಸ್ ಆಗಿ ಮ್ಯಾಮಲ್ಸಿಗೆ ಸಂಬಂಧಪಟ್ಟಂತಹ ವರ್ಡ್. ಯಾಕೆ ಹೇಳಿ? ಬಿಕಾಸ್ ಲ್ಯಾಕ್ಟೇಷನ್ ಆಗಬೇಕು ಅಂದರೆ, ಮಿಲ್ಕ್ ಸಿಂಥಸಿಸ್ ಆಗಬೇಕು ಅಂದರೆ ಮ್ಯಾಮರಿ ಗ್ಲ್ಯಾಂಡ್ಸ್ ಇರಬೇಕಾ? ಮ್ಯಾಮರಿ ಗ್ಲ್ಯಾಂಡ್ಸ್ ಯಾವ ಎನಿಮಲ್ಸಲ್ಲಿ ಇರ್ತವೆ? ಮ್ಯಾಮಲ್ಸ್ನಲ್ಲಿ ಮಾತ್ರ ಇರ್ತವೆ. ಸೊ ಲ್ಯಾಕ್ಟೇಷನ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದ ಮ್ಯಾಮಲ್ಸ್. ಓಕೆ, ಸೊ ಸ್ತನಿಗಳಲ್ಲಿ ಕಂಡುಬರುವಂತಹ ಒಂದು ಫೀಚರ್ ಅಂತ ನಾವು ಹೇಳ್ಬೋದು. ಸೊ ಮಿಲ್ಕ್ ಸಿಕ್ರೀಷನ್ ಆಗಲಿಕ್ಕೆ ಫಸ್ಟ್ ಏನಿರಬೇಕಲ್ಲಿ? ಮ್ಯಾಮರಿ ಗ್ಲ್ಯಾಂಡ್ಸ್ ಅಂತ ಇರಬೇಕು. ಕರೆಕ್ಟಾ? ಸೊ ಮ್ಯಾಮರಿ ಗ್ಲ್ಯಾಂಡ್ ಸ್ಟ್ರಕ್ಚರ್ ವಿ ಹ್ಯಾವ್ ಆಲ್ರೆಡಿ ಟೇಕನ್.
ಓಕೆ. ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಸ್ಟಡಿ ಮಾಡಬೇಕಾದ್ರೆ ಅಲ್ಲೇ ಒಂದು 2 ವಿಡಿಯೋದಲ್ಲಿ ನಾವು ಮ್ಯಾಮರಿ ಗ್ಲ್ಯಾಂಡ್ ಸಪ್ರೇಟಾಗಿ ನಾವು ಸ್ಟಡಿಯನ್ನು ಮಾಡಿದ್ದೀವಿ. ಐ ಹೋಪ್ ಯು ರಿಮೆಂಬರ್. ಸೊ ಮ್ಯಾಮರಿ ಗ್ಲ್ಯಾಂಡ್ಸ್, one pair of mammary glands present in both male and female mammals, but they are non-functional in males, okay, and they are functional in females. Why they are functional in females? To nourish their young ones. ಆ ಮಗುವಿಗೆ ಒಂದು ಪೌಷ್ಟಿಕಾಂಶವನ್ನು ಕೊಡಲಿಕ್ಕೆ, ನರಿಷ್ಮೆಂಟನ್ನು ಒದಗಿಸ್ಲಿಕ್ಕೆ ಮ್ಯಾಮರಿ ಗ್ಲ್ಯಾಂಡ್ಸು ಫೀಮೇಲ್ಸ್ನಲ್ಲಿ, ಮದರ್ನಲ್ಲಿ ಅದು ಫಂಕ್ಷನಲ್ ಇರುತ್ತೆ. ಓಕೆ. ಮ್ಯಾಮರಿ ಗ್ಲ್ಯಾಂಡ್ ಸ್ಟ್ರಕ್ಚರನ್ನು ತೊಗೊಂಡ್ರೆ ಮ್ಯಾಮರಿ ಗ್ಲ್ಯಾಂಡ್ಸ್ ಒಳಗಡೆ ಲೋಬ್ಸ್ ಇರ್ತವೆ. ಐ ಹೋಪ್ ಯು ರಿಮೆಂಬರ್. ಜಸ್ಟ್ 2-3 ವಿಲ್ ಶೋ ಹಿಯರ್. ಸೊ ಈ ಮ್ಯಾಮರಿ ಲೋಬ್ಸ್ನಲ್ಲಿ ಏನಿರ್ತವೆ? ಮ್ಯಾಮರಿ ಲೋಬ್ಯೂಲ್ಸ್, ಅಲ್ವಿಯೋಲೈ ಅಂತ ಏನು ಹೇಳ್ತೀವಲ್ಲ, ದೀಸ್ ಆರ್ ದ ಅಲ್ವಿಯೋಲೈ ಸ್ಟ್ರಕ್ಚರ್ಸ್. ಓಕೆ. ಸೊ 10 to 15 ಈ ಥರ ಲೋಬ್ಸ್ ಇರ್ತವೆ. ಲೋಬ್ಸ್ ಒಳಗಡೆ ಅಲ್ವಿಯೋಲೈ ಅಥವಾ ಮ್ಯಾಮರಿ ಲೋಬ್ಯೂಲ್ಸ್ ಇರ್ತವೆ. ಸೊ ಈ ಮ್ಯಾಮರಿ ಲೋಬ್ಯೂಲ್ಸು ಒಂದಕ್ಕೊಂದು ಜಾಯಿನ್ ಆಗಿ ದೇ ವಿಲ್ ಕಮ್ ಔಟ್ ಆಫ್ ದ ಲೋಬ್. ಓಕೆ. ನೋ ದೀಸ್ ಡಕ್ಟ್ಸ್ ವಿ ಕಾಲ್ ಇಟ್ ಆಸ್ ಅ ಮ್ಯಾಮರಿ ಡಕ್ಟ್ಸ್. ಓಕೆ. ನೆಕ್ಸ್ಟು ಈ ಎಲ್ಲ ಡಕ್ಟ್ಸ್ಗಳು ಒಂದಕ್ಕೊಂದು ಈ ರೀತಿ ಮುಂದ್ಗಡೆ ಬಂದು ದೇ ವಿಲ್ ಫಾರ್ಮ್ ಅ ಸ್ಟ್ರಕ್ಚರ್ ಕಾಲ್ಡ್ ಆ್ಯಸ್ ಆಂಫ್ಯುಲಾ. ವಾಟ್ ಈಸ್ ದಿಸ್ ಆಂಫ್ಯುಲಾ? ಟೆಂಪ್ರರಿ ಮಿಲ್ಕ್ ಸ್ಟೋರ್ ಆಗಿರುವಂತಹ ಒಂದು ಪ್ಲೇಸ್. ಓಕೆ. ನೆಕ್ಸ್ಟು ಆಲ್ ದೀಸ್ ಮ್ಯಾಮರಿ ಗ್ಲ್ಯಾಂಡ್ಸ್ ದೇ ವಿಲ್ ಓಪನ್ ಅಟ್ ದ ಪ್ಲೇಸ್ ಕಾಲ್ಡ್ ಆ್ಯಸ್ ನಿಪ್ಪಲ್, ಆ್ಯಂಡ್ ದೀಸ್ ಡಕ್ಟ್ಸ್ ವಿ ಕಾಲ್ ಇಟ್ ಆ್ಯಸ್ ಇಲ್ಲಿ ಮುಂದ್ಗಡೆ ಆಂಫ್ಯುಲಾ ಆದಮೇಲೆ ಏನು ಡಕ್ಟ್ಸ್ ಇದಾವಲ್ಲ ಇದನ್ನು ನಾವು ಲ್ಯಾಕ್ಟಿಫೆರಸ್ ಡಕ್ಟ್ಸ್ ಅಂತ ಕರಿತೀವಿ. ನಿಮಗೆ ಮಿಲ್ಕ್ದು ಪಾತ್ವೇ ನೆನಪಿದೆ ಅಂತ ಅನ್ಕೋತೀನಿ. ನೆನಪು ಹಾರಿದ್ರೆ ಆ ವಿಡಿಯೋವನ್ನು ಮತ್ತೆ ಇನ್ನೊಂದ್ಸತಿ ರಿವಿಷನ್ ಮಾಡಿ. ಇಲ್ಲಿ ಜಸ್ಟ್ ನಾನು ನಿಮಗೆ ಅರ್ಥ ಆಗಲಿಕ್ಕೆ ಹೇಳ್ತಿದ್ದೀನಿ. ಸೊ ಮ್ಯಾಮರಿ ಗ್ಲ್ಯಾಂಡ್ಸ್, ಒನ್ ಪೇರ್ ಆಫ್ ಮ್ಯಾಮರಿ ಗ್ಲ್ಯಾಂಡ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಫೀಮೇಲ್ಸ್. ಪ್ಯೂಬರ್ಟಿ ಟೈಮಲ್ಲಿ, ಪ್ಯೂಬರ್ಟಿ ಟೈಮ್ ಅಟ್ ದ ಏಜ್ ಆಫ್ 11 to 13 ಅಗೇನ್ ಡಿಪೆಂಡ್ಸ್. ಸೊ ಪ್ಯೂಬರ್ಟಿ ಹಿಟ್ ಆದಮೇಲೆ ಇಸ್ಟ್ರೋಜನ್ ಲೆವೆಲ್ಲು ಸ್ಲೋ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಸ್ಟ್ರೋಜನ್ ಏನು ಮಾಡುತ್ತೆ? ಇಸ್ಟ್ರೋಜನ್ ಇಟ್ ವಿಲ್ ಸ್ಟಿಮ್ಯುಲೇಟ್ ದ ಮ್ಯಾಮರಿ ಗ್ಲ್ಯಾಂಡ್ಸ್. ಮ್ಯಾಮರಿ ಟಿಶ್ಯೂವನ್ನು ಡೆವಲಪ್ ಮಾಡಲಿಕ್ಕೆ ಇಸ್ಟ್ರೋಜನ್ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಪ್ಯೂಬರ್ಟಿ ಆದಮೇಲೆ ಸ್ಲೋ ಆಗಿ ಮ್ಯಾಮರಿ ಗ್ಲ್ಯಾಂಡ್ಸದ್ದು ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ. ಓಕೆ. ಅಂದರೆ ಅಲ್ಲಿರುವಂತಹ ಟಿಶ್ಯೂ ಡೆವಲಪ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ಪೀರಿಯಡ್ನಲ್ಲಿ ಯಾವ ಹಾರ್ಮೋನ್ ಮೇನ್ ಜಾಸ್ತಿ ಇರಬೇಕು? ಪ್ರೊಜೆಸ್ಟ್ರಾನ್. ಯಾಕೆ? ಕಾರ್ಪಸ್ ಲ್ಯೂಟಿಯಮ್ ಇತ್ತು. ಕಾರ್ಪಸ್ ಲ್ಯೂಟಿಯಮ್ 14th ಡೇಗೆ ಅದು ಇನ್ನೇನು ಡಿಜನ್ರೇಟ್ ಆಗೋ ಟೈಮಿಗೆ ಪ್ರೊಜೆಸ್ಟ್ರಾನನ್ನು ಯಾರು ಸಿಕ್ರೆಟ್ ಮಾಡಲಿಕ್ಕೆ ಶುರು ಮಾಡಿದ್ರು? ಸ್ಲೋ ಆಗಿ ಪ್ಲಾಸೆಂಟಾ ಕೂಡ ಪ್ರೊಜೆಸ್ಟ್ರಾನನ್ನು ಸಿಕ್ರೆಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಪ್ರೊಜೆಸ್ಟ್ರಾನ್ ಏನು ಮಾಡುತ್ತೆ? ಇನ್ಕ್ರೀಸ್ಡ್ ಲೆವೆಲ್ ಆಫ್ ಪ್ರೊಜೆಸ್ಟ್ರಾನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅದು ಕೂಡ ಮ್ಯಾಮರಿ ಗ್ಲ್ಯಾಂಡಿಗೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಹೆಂಗೆ ಸ್ಟಿಮ್ಯುಲೇಟ್ ಮಾಡುತ್ತೆ ಅಂತಂದರೆ, ಈ ಮ್ಯಾಮರಿ ಗ್ಲ್ಯಾಂಡ್ಸ್ ಮೇಲ್ಗಡೆ ರಿಸೆಪ್ಟರ್ಸನ್ನು ಬೆಳೆಸುತ್ತೆ. ಯಾಕೆ ರಿಸೆಪ್ಟರು? ಮುಂದ್ಗಡೆ ಪಾರ್ಚುರೇಷನ್ ಆದಮೇಲೆ ಮಿಲ್ಕ್ ಸಿಕ್ರೇಟ್ ಆಗಿ ಮಿಲ್ಕು ಮ್ಯಾಮರಿ ಗ್ಲ್ಯಾಂಡಿಂದ ಹೊರಗಡೆ ಬರಬೇಕಲ್ಲ. ಸೊ ಹೊರಗಡೆ ಬರುವಂಥ ಅದೆಲ್ಲ ಪ್ರೊಸೆಸ್ಸು ಹಾರ್ಮೋನಲ್ ಕಂಟ್ರೋಲ್. ಸೊ ಆ ಹಾರ್ಮೋನ್ಸಿಗೆ ರಿಸೆಪ್ಟರ್ಸ್ ಬೇಕಲ್ಲ ಇಲ್ಲಿ. ಸೊ ರಿಸೆಪ್ಟರ್ಸನ್ನು ಡೆವಲಪ್ ಮಾಡಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ? ಪ್ರೊಜೆಸ್ಟ್ರಾನ್ ಹೆಲ್ಪ್ ಮಾಡುತ್ತೆ. ಸೊ ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ದ ಇನ್ಕ್ರೀಸ್ಡ್ ಲೆವೆಲ್ ಆಫ್ ಪ್ರೊಜೆಸ್ಟ್ರಾನ್ ಇಟ್ ಹೆಲ್ಪ್ಸ್ ಇನ್ ಪ್ರೈಮಿಂಗ್ ಆಫ್ ದ ಮ್ಯಾಮರಿ ಗ್ಲ್ಯಾಂಡ್ಸ್. ಅಂದರೆ ಮ್ಯಾಮರಿ ಗ್ಲ್ಯಾಂಡ್ಸ್ ಮೇಲೆ ರಿಸೆಪ್ಟರ್ಸನ್ನು ಬೆಳೆಸುವಂತಹ ಕಾರ್ಯವನ್ನು ಪ್ರೊಜೆಸ್ಟ್ರಾನ್ ಮಾಡುತ್ತೆ. ನಾವು ವಾಟ್ ಆರ್ ದೀಸ್ ಮ್ಯಾಮರಿ ಗ್ಲ್ಯಾಂಡ್ಸ್ ಆ್ಯಕ್ಚುಲಿ? ಅವು ಯಾವುದು ಮೋಡಿಫಿಕೇಷನ್ನು? ಮ್ಯಾಮರಿ ಗ್ಲ್ಯಾಂಡ್ಸ್ ಆರ್ ದ ಮೋಡಿಫೈಡ್ ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ಹೇಳಿದ್ವಿ. ವೆರಿ ವೆರಿ ಇಂಪಾರ್ಟೆಂಟ್. ಮ್ಯಾಮರಿ ಗ್ಲ್ಯಾಂಡ್ಸ್ ಆರ್ ದ ಮೋಡಿಫೈಡ್ ಸ್ವೆಟ್ ಗ್ಲ್ಯಾಂಡ್ಸ್. ಇವಾಗ ಸ್ವೆಟ್ ಗ್ಲ್ಯಾಂಡ್ಸ್ ಏನಿರ್ತಾವಲ್ಲ ನಮ್ಮ ಬಾಡಿನಲ್ಲಿ, ಅದೇ ಸ್ವೆಟ್ ಗ್ಲ್ಯಾಂಡು ಮೋಡಿಫೈ ಆಗಿ ಮ್ಯಾಮರಿ ಗ್ಲ್ಯಾಂಡ್ಸ್ ಅನ್ನುವಂಥ ಸ್ಟ್ರಕ್ಚರನ್ನು ಫಾರ್ಮ್ ಮಾಡಿರುತ್ತೆ. ಆ್ಯಂಡ್ ಮ್ಯಾಮರಿ ಗ್ಲ್ಯಾಂಡ್ಸ್ ಮುಂದ್ಗಡೆ ಇರುವಂತಹ ಡಾರ್ಕ್ ಪೋರ್ಷನ್ ಇಲ್ಲಿ, the opening we call it as a nipple, and this portion dark structure we call it as a areolar. ನಾನು ಇಲ್ಲಿ ಬರೆಯೋದಿಲ್ಲ. areolar comparatively dark or black structure surrounding the nipple portion, and this areolar it contains the ಆಯಿಲ್ ಗ್ಲ್ಯಾಂಡ್ಸ್. ಯಾಕೆ? ಈ ನಿಪ್ಪಲ್ ಪೋರ್ಷನ್ ಇದೇನು ಮ್ಯಾಮರಿ ಗ್ಲ್ಯಾಂಡ್ಸದ್ದು ಔಟ್ಲೆಟ್ ಇದೆಯಲ್ಲ, ಅಲ್ಲಿ ಡ್ರೈನೆಸ್ ಇರಬಾರ್ದು ಅಂತ ಇಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಇರ್ತವೆ. ಸೊ ಇವು ಮಾಡಿಫೈಡ್ ಸ್ವೆಟ್ ಗ್ಲ್ಯಾಂಡ್ಸ್. ಆ್ಯಂಡ್ ಇಲ್ಲಿರುವಂತಹದ್ದು ಈ ಏರಿಯೋಲಾರ್ ರೀಜನ್ನಲ್ಲಿರುವಂತಹದ್ದು ಮಾಡಿಫೈಡ್ ಆಯಿಲ್ ಗ್ಲ್ಯಾಂಡ್ಸ್. ಜಸ್ಟ್ ರಿಮೆಂಬರ್. ಓಕೆ.
ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೊಜೆಸ್ಟ್ರಾನ್ ಜಾಸ್ತಿ ಆಗಿದೆ, ಪ್ರೊಜೆಸ್ಟ್ರಾನು ರಿಸೆಪ್ಟರ್ಸನ್ನು ಬೆಳೆಸ್ತಾ ಇದೆ, ಈಸ್ಟ್ರೋಜನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ ಮ್ಯಾಮರಿ ಗ್ಲ್ಯಾಂಡ್ ಟಿಶ್ಯೂದು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಪಾರ್ಚುರೇಷನ್ ಆಗುತ್ತೆ. ಪಾರ್ಚುರೇಷನ್ ಆಗಬೇಕಾದ್ರೆ ಪ್ರೊಜೆಸ್ಟ್ರಾನ್ ಲೆವೆಲ್ಲು ಸ್ಲೋ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಂಡ್ ಇವನ್ ಈಸ್ಟ್ರೋಜನ್ ಲೆವೆಲ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಪಾರ್ಚುರೇಷನ್ ಆದಮೇಲೆ ಒನ್ಸ್ ದ ಬೇಬಿ ಕಮ್ಸ್ ಔಟ್, ನಾವು ದಿಸ್ ಬೇಬಿ ಇಟ್ ವಿಲ್ ಸ್ಟಾರ್ಟ್ ಸಕ್ಲಿಂಗ್, ಅಂದರೆ ಈ ಮ್ಯಾಮರಿ ಗ್ಲ್ಯಾಂಡ್ಸ್ ಮೂಲಕ ಮಿಲ್ಕನ್ನು ಸಕ್ ಮಾಡಲಿಕ್ಕೆ ಬೇಬಿ ಸ್ಟಾರ್ಟ್ ಮಾಡುತ್ತೆ. ಸೊ ಮ್ಯಾಮರಿ ಗ್ಲ್ಯಾಂಡ್ಸ್ನಲ್ಲಿ ಪ್ರೊಡ್ಯೂಸ್ ಆದಂತಹ ಏನು ಮಿಲ್ಕ್ ಇದೆ ಅದು ಮ್ಯಾಮರಿ ಗ್ಲ್ಯಾಂಡಿಂದ ಹೊರಗಡೆ ಬರಬೇಕು ಅಂದರೆ ಅಲ್ಲಿ ಸ್ಟಿಮ್ಯುಲೇಷನ್ ಸಿಗಲೇಬೇಕು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟಿಮ್ಯುಲೇಷನ್ ಯಾವುದು ಅಂತಂದರೆ ಯಾವಾಗ ಮಗು ಮ್ಯಾಮರಿ ಗ್ಲ್ಯಾಂಡ್ಸನ್ನು ಟಚ್ ಮಾಡುತ್ತಲ್ಲ ಸಕ್ ಮಾಡಲಿಕ್ಕೆ, ಸೊ ದ್ಯಾಟ್ ಇಟ್ ಸೆಲ್ಫ್ ಆ್ಯಕ್ಟ್ ಆ್ಯಸ್ ಅ ಸ್ಟಿಮ್ಯುಲೇಷನ್. ಸೊ ಹಿಯರ್ ಜಸ್ಟ್ ವಿಲ್ ಟ್ರೈ ಟು ಡ್ರಾ ಓಕೆ, ಜಸ್ಟ್ ಅ ರಫ್ ಡೈಗ್ರಾಮ್, ಪ್ರೊಸೆಸ್ ಅರ್ಥ ಆಗಲಿ ಅಂತ. ಜಸ್ಟ್ ಇಮ್ಯಾಜಿನ್ ದಿಸ್ ಈಸ್ okay. Now this is the baby. Okay, ಸೊ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಮದರ್ ಆ್ಯಂಡ್ ದ ಬೇಬಿ. ಸೊ ಬೇಬಿ ಯಾವಾಗ ಸಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅಲ್ಲಿ ಕಾಂಟ್ಯಾಕ್ಟ್ ಏನು ಬರುತ್ತಲ್ಲ ಮದರ್ದು ಮತ್ತು ಸ್ಕಿನ್, ಮದರ್ದು ಮತ್ತು ಬೇಬಿದು ಸ್ಕಿನ್ ಕಾಂಟ್ಯಾಕ್ಟ್ ಆದಮೇಲೆ ನಾವು ದ್ಯಾಟ್ ಟಚ್, ದ ಸೆನ್ಸ್ ಆಫ್ ಟಚ್ ಇಟ್ ಆ್ಯಕ್ಟ್ಸ್ ಆಸ್ ಎ ಸ್ಟಿಮ್ಯುಲೇಷನ್. ಸೊ ಎಲ್ಲಿ ಸ್ಟಿಮ್ಯುಲೇಟ್ ಮಾಡಬೇಕು? ಸೊ ಈ ಪೋರ್ಷನಲ್ಲಿ ಮ್ಯಾಮರಿ ಗ್ಲ್ಯಾಂಡ್ಸದ್ದು ಪೋರ್ಷನಲ್ಲಿ ಸೆನ್ಸರಿ ನ್ಯೂರಾನ್ಸ್ ಇರ್ತಾವೆ, ನ್ಯೂರಾನ್ಸಿಗೆ ಆ ಸ್ಟಿಮ್ಯುಲೇಷನ್ ಸಿಗುತ್ತೆ. ಸೊ ಇಲ್ಲಿರುವಂತಹ ಏನು ನ್ಯೂರಾನ್ಸ್ ಇದ್ದಾವೆ, ಸ್ಟಿಮ್ಯುಲೇಷನ್ ಸಿಕ್ಕ ಮೇಲೆ ಆ ಸ್ಟಿಮ್ಯುಲೇಷನನ್ನು ನರ್ವ್ಸ್ ಏನು ಮಾಡ್ತವೆ, ದೇ ವಿಲ್ ಕ್ಯಾರಿ ದ್ಯಾಟ್ ಸ್ಟಿಮ್ಯುಲೇಷನ್ ಟು ದ ಹೈಪೋಥಲಾಮಸ್. ಯಾರು ಹೈಪೋಥಲಾಮಸ್? ಇಲ್ಲಿ ಮದರ್ ಬಾಡಿನಲ್ಲಿ. ಸೊ ದಿಸ್ ಈಸ್ ದ ಹೈಪೋಥಲಾಮಸ್. ಓಕೆ, ಹೈಪೋಥಲಾಮಸ್ ಕೆಳಗಡೆ ಏನಿರುತ್ತೆ, ಪಿಟ್ಯೂಟರಿ ಗ್ಲ್ಯಾಂಡ್ ಇರುತ್ತೆ. ಸೊ ದಿಸ್ ಈಸ್ ದ ಹೈಪೋಥಲಾಮಸ್. ಮೇಲ್ಗಡೆ ಇರೋದೆಲ್ಲ ಫುಲ್ಲು ಹೈಪೋಥಲಾಮಸ್. ಜಸ್ಟ್ ಇಮ್ಯಾಜಿನ್. ಓಕೆ, ಸೊ ಇಲ್ಲಿ ಸೆನ್ಸೇಷನ್ ಅಂದರೆ ಸ್ಟಿಮ್ಯುಲೇಷನ್ ಆಯಿತು. ಆ ಸ್ಟಿಮ್ಯುಲೇಷನನ್ನು ಯಾರು ಕ್ಯಾರಿ ಮಾಡಿದರು? ಸೆನ್ಸರಿ ನರ್ವ್ಸು. ಎಲ್ಲಿ ಕ್ಯಾರಿ ಮಾಡಿತು ಆ ಮೆಸೇಜನ್ನು? ಹೈಪೋಥಲಾಮಸ್ಸಿಗೆ. ಸೊ ಬೇಬಿ ಸಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದೆ ಅಂತ. ಸೊ ಅವಾಗ ಹೈಪೋಥಲಾಮಸ್ ಏನು ಮಾಡುತ್ತೆ, ಹೈಪೋಥಲಾಮಸ್ಸು ಪಿಟ್ಯೂಟರಿ ಗ್ಲ್ಯಾಂಡನ್ನು ಸ್ಟಿಮ್ಯುಲೇಟ್ ಮಾಡಿ ಯಾವ ಹಾರ್ಮೋನದ ಅವಶ್ಯಕತೆ ಇದೆಯಲ್ಲ ಅದನ್ನು ರಿಲೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಜಸ್ಟ್ ಕನ್ಸಿಡರ್ ದಿಸ್ ಈಸ್ ದ ಎಂಟೀರಿಯರ್ ಪಿಟ್ಯೂಟರಿ ಆ್ಯಂಡ್ ದಿಸ್ ಈಸ್ ದ ಪೋಸ್ಟೀರಿಯರ್ ಪಿಟ್ಯೂಟರಿ. ನಿನ್ನೆ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಏನು, ಎಂಟೀರಿಯರ್ ಪಿಟ್ಯೂಟರಿ ತನ್ನ ಹಾರ್ಮೋನನ್ನು ತಾನೇ ಸಿಕ್ರೇಟ್ ಮಾಡಿ ರಿಲೀಸ್ ಮಾಡುತ್ತೆ. ಬಟ್ ಪೋಸ್ಟೀರಿಯರ್ ಪಿಟ್ಯೂಟರಿ ಯಾವುದೇ ಹಾರ್ಮೋನನ್ನು ಅದು ಸಿಕ್ರೇಟ್ ಮಾಡೋದಿಲ್ಲ. ಹೈಪೋಥಲಾಮಸ್ಸಲ್ಲಿ ಬಂದಂತಹ ಹಾರ್ಮೋನ್ಸನ್ನು ತಗೊಂಡು ಆ ಹಾರ್ಮೋನನ್ನು ಅದು ರಿಲೀಸ್ ಮಾಡುತ್ತೆ ಬಾಡಿ ಒಳಗಡೆ. ಸೊ ಇಲ್ಲಿ ಈ ಸ್ಟಿಮ್ಯುಲೇಷನ್ ಸಿಕ್ಕು, ಹೈಪೋಥಲಾಮಸ್ಸು ಸ್ಟಿಮ್ಯುಲೇಷನ್ ಆದಮೇಲೆ ವಾಟ್ ಹೈಪೋಥಲಾಮಸ್ ವಿಲ್ ಡೂ, ಹೈಪೋಥಲಾಮಸ್ ಇಟ್ ವಿಲ್ ರಿಲೀಸ್ ಪ್ರೋಲ್ಯಾಕ್ಟಿನ್ ರಿಲೀಸಿಂಗ್ ಹಾರ್ಮೋನ್, ಪಿ ಅಥವಾ ಪ್ರೋಲ್ಯಾಕ್ಟಿನ್ ರಿಲೀಸಿಂಗ್ ಫ್ಯಾಕ್ಟರ್ ಅಂತಲೂ ಕರೀತಾರೆ. ಸೊ ಹೈಪೋಥಲಾಮಸ್ ವಿಲ್ ರಿಲೀಸ್ ದ ಪ್ರೋಲ್ಯಾಕ್ಟಿನ್ ರಿಲೀಸಿಂಗ್ ಹಾರ್ಮೋನ್ ಆ್ಯಂಡ್ ದಿಸ್ ಹಾರ್ಮೋನ್ ವಿಲ್ ಸ್ಟಿಮ್ಯುಲೇಟ್ ದ ಎಂಟೀರಿಯರ್ ಪಿಟ್ಯೂಟರಿ. ಸೊ ಪ್ರೋಲ್ಯಾಕ್ಟಿನನ್ನು ರಿಲೀಸ್ ಮಾಡುವಂತಹ ಹಾರ್ಮೋನನ್ನು ಹೈಪೋಥಲಾಮಸ್ ಏನು ಕೊಡುತ್ತಲ್ಲ, ಈ ಹಾರ್ಮೋನದ್ದು ಸ್ಟಿಮ್ಯುಲೇಷನ್ ಸಿಕ್ಕ ಮೇಲೆ ಎಂಟೀರಿಯರ್ ಪಿಟ್ಯೂಟರಿ ಏನು ಮಾಡುತ್ತೆ, ಇಟ್ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ದ ಪ್ರೋಲ್ಯಾಕ್ಟಿನ್. ಸೊ ಪ್ರೋಲ್ಯಾಕ್ಟಿನ್ ಬೇಕಿತ್ತಲ್ಲ, ಅದಕ್ಕೆ ಪ್ರೋಲ್ಯಾಕ್ಟಿನನ್ನು ರಿಲೀಸ್ ಮಾಡುವಂತಹ ಒಂದು ಫ್ಯಾಕ್ಟರನ್ನು ಹೈಪೋಥಲಾಮಸ್ ಕೊಡ್ತು. ಸೊ ಡೈರೆಕ್ಟಾಗಿ ಮೆಸೇಜ್ ಹೇಳ್ತಾ ಇದೆ, ನಿನ್ನ ಕಡೆಯಿಂದ ಪ್ರೋಲ್ಯಾಕ್ಟಿನ್ ರಿಲೀಸ್ ಆಗಬೇಕಾಗಿದೆ, ಸೊ ನಾನು ನಿನಗೆ ಪ್ರೋಲ್ಯಾಕ್ಟಿನ್ ರಿಲೀಸ್ ಮಾಡುವಂತಹ ಸ್ಟಿಮ್ಯುಲೇಷನನ್ನು ಕೊಡ್ತಾ ಇದ್ದೀನಿ ಅಂತ. ಸೊ ಎಂಟೀರಿಯರ್ ಪಿಟ್ಯೂಟರಿ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ದ ಪ್ರೋಲ್ಯಾಕ್ಟಿನ್. ಸೆಕೆಂಡ್, ಈ ಹೈಪೋಥಲಾಮಸ್ ಏನು ಮಾಡುತ್ತೆ, ಅಟ್ ದ ಸೇಮ್ ಟೈಮ್ ಇಲ್ಲಿ ಸ್ಟಿಮ್ಯುಲೇಷನ್ ಸಿಕ್ಕ ಮೇಲೆ ಇಟ್ ವಿಲ್ ಸಿಕ್ರೀಟ್ ದ ಆಕ್ಸಿಟೋಸಿನ್ ಹಾರ್ಮೋನ್. ಆಕ್ಸಿಟೋಸಿನ್ ಹಾರ್ಮೋನ್ ಎಲ್ಲಿ ಬಂದಿತ್ತು, ಪಾರ್ಚುರೇಷನ್ನಲ್ಲಿ ಬಂದಿತ್ತು. ಆಕ್ಸಿಟೋಸಿನ್ ಏನು ಮಾಡುತ್ತೆ, ಅಲ್ಲಿ ಯುಟರಸ್ನಲ್ಲಿ ಮಯೋಮೆಟ್ರಿಯಮ್ನಲ್ಲಿರುವಂತಹ ಮಸಲ್ಸನ್ನು ಸ್ಟಿಮ್ಯುಲೇಟ್ ಮಾಡ್ತು, ಕಾಂಟ್ರ್ಯಾಕ್ಟ್ ಮಾಡಲಿಕ್ಕೆ. ಸೊ ಇಲ್ಲಿಯೂ ಕೂಡ ಏನಾಗುತ್ತೆ, ಸ್ಟಿಮ್ಯುಲೇಷನ್ ಸಿಕ್ಕ ಮೇಲೆ ಹೈಪೋಥಲಾಮಸ್ಸು
ಹಾರ್ಮೋನನ್ನು ಸಿಕ್ರೀಟ್ ಮಾಡಿ ಆಕ್ಸಿಟೋಸಿನ್ ಹಾರ್ಮೋನನ್ನು ಸಿಕ್ರೀಟ್ ಮಾಡಿ ಅದನ್ನು ಪೋಸ್ಟೀರಿಯರ್ ಪಿಟ್ಯೂಟರಿಗೆ ಕೊಡುತ್ತೆ. ಅದೇ ಹಾರ್ಮೋನನ್ನು ಪೋಸ್ಟೀರಿಯರ್ ಪಿಟ್ಯೂಟರಿ ಮುಂದೆ ಬಾಡಿನಲ್ಲಿ ರಿಲೀಸ್ ಮಾಡುತ್ತೆ, ಆಕ್ಸಿಟೋಸಿನ್. ಓಕೆ, ಕನ್ಫ್ಯೂಸ್ ಆಗಲೇಬಾರ್ದು. ಏನು ಹೇಳ್ತಿದ್ದೀನಿ ಇಲ್ಲಿ, ಹೈಪೋಥಾಲಮಸ್ಸಿಗೆ ಸ್ಟಿಮ್ಯುಲೇಷನ್ ಸಿಕ್ಕ ಮೇಲೆ ಅದು ಆ್ಯಂಟೀರಿಯರ್ ಪಿಟ್ಯೂಟರಿಯಿಂದ ಪ್ರೋಲ್ಯಾಕ್ಟಿನನ್ನು ರಿಲೀಸ್ ಮಾಡಿಸುತ್ತೆ, ಪೋಸ್ಟೀರಿಯರ್ ಪಿಟ್ಯೂಟರಿಯಿಂದ ಆಕ್ಸಿಟೋಸಿನನ್ನು ರಿಲೀಸ್ ಮಾಡುತ್ತೆ. ಇಷ್ಟಾದರೂ ಗೊತ್ತಾಯ್ತಾ ಸಿಂಪಲ್ಲಾಗಿ? ಸೊ ಪ್ರೋಲ್ಯಾಕ್ಟಿನ್ ಏನು ಮಾಡುತ್ತೆ, ಪ್ರೋಲ್ಯಾಕ್ಟಿನ್ ಹೆಸರಿನಲ್ಲೇ ಇದೆ. ಪ್ರೋಲ್ಯಾಕ್ಟಿನ್ ಫಂಕ್ಷನ್ ಏನು, ಮ್ಯಾಮರಿ ಗ್ಲ್ಯಾಂಡ್ಸ್ನಲ್ಲಿ ಮಿಲ್ಕನ್ನು ಸಿಕ್ರೀಟ್ ಮಾಡುವಂತಹ ಕೆಲಸವನ್ನು ಇದು ಸ್ಟಿಮ್ಯುಲೇಟ್ ಮಾಡಬೇಕು. ಸೊ ಇದು ನೆಕ್ಸ್ಟ್ ಯಾರನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ, ದ ಪ್ರೋಲ್ಯಾಕ್ಟಿನ್. ಇಟ್ ವಿಲ್ ಗೋ ಆ್ಯಂಡ್ ಸ್ಟಿಮ್ಯುಲೇಟ್ ದ ಮ್ಯಾಮರಿ ಗ್ಲ್ಯಾಂಡ್ಸ್ ಟು ಪ್ರೊಡ್ಯೂಸ್ ದ ಮಿಲ್ಕನ್ನು ಸಿಂಥಸಿಸ್ ಮಾಡುವಂತಹ ಒಂದು ಪ್ರೊಸೆಸನ್ನು ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಇವಾಗ ಮಿಲ್ಕ್ ಇಲ್ಲಿ ಒಳಗಡೆ ಸಿಕ್ರೀಟ್ ಆಗಿದೆ, ಕರೆಕ್ಟಾ? ಸೊ ಈ ಲೋಬ್ಯೂಲ್ಸ್ನಲ್ಲಿ ಮಿಲ್ಕ್ ಸಿಕ್ರೀಟ್ ಆಗಿದೆ ಸ್ಟಿಮ್ಯುಲೇಷನ್ ಸಿಕ್ಕ ಮೇಲೆ. ಸೊ ನೆಕ್ಸ್ಟ್ ಅದು ಮಿಲ್ಕ್ ಎಲ್ಲಿಗೆ ಬರಬೇಕು, ಡಕ್ಟ್ಗೆ ಬಂದು ಅಲ್ಲಿಂದ ಆ್ಯಂಫುಲಾಗಿ ಬಂದು ಅಲ್ಲಿಂದ ಲ್ಯಾಕ್ಟಿಫರಸಿಕ್ ಡಕ್ಟ್ಸ್ ಬಂದು ಬೇಬಿಗೆ ಬರಬೇಕಲ್ಲ. ಸೊ ಇಲ್ಲಿಂದ ಮಿಲ್ಕ್ ಹೊರಗಡೆ ತರಬೇಕು ಅಂತಂದರೆ ಯಾರಾದರೂ ಇಲ್ಲಿ ಪುಷ್ ಮಾಡಬೇಕಲ್ಲ. ಸೊ ಯಾರ ಪುಷಿಂಗ್ ಕೆಲಸ ಮಾಡ್ತಾರೆ, ಆಕ್ಸಿಟೋಸಿನ್ ಏನು ಮಾಡುತ್ತೆ, ಈ ಮ್ಯಾಮರಿ ಗ್ಲ್ಯಾಂಡ್ ಸುತ್ತಲೂ ಏನು ಮಸಲ್ಸ್ ಇರ್ತಾವಲ್ಲ, ಸ್ಮೂತ್ ಮಸಲ್ ಫೈಬರ್ಸ್, ಸೊ ಇಲ್ಲೆಲ್ಲ ಮಸಲ್ಸ್ ಇರ್ತವೆ. ಓಕೆ, ಸೊ ಈ ಆಕ್ಸಿಟೋಸಿನ್ ಏನು ಮಾಡುತ್ತೆ, ಈ ಎಲ್ಲ ಮಸಲ್ಸ್ಗಳನ್ನು ಕಾಂಟ್ರ್ಯಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕಂದರೆ ಆಕ್ಸಿಟೋಸಿನ್ ಇದು ರಿಸೆಪ್ಟರ್ಸ್ ಆಲ್ರೆಡಿ ಬೆಳೆದ್ಬಿಟ್ಟಿದ್ದಾವೆ. ನೆನಪಿದೆಯಾ, ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಹೇಳಿದ್ದೆ ನಾನು, ಪ್ರೊಜೆಸ್ಟ್ರಾನ್ ಜಾಸ್ತಿ ಆದಾಗ ಆ ಪ್ರೊಜೆಸ್ಟ್ರಾನು ಈ ಎರಡೂ ಹಾರ್ಮೋನ್ಸಿಗೆ ರಿಸೆಪ್ಟರ್ಸನ್ನು ಆಲ್ರೆಡಿ ಬೆಳೆಸ್ಬಿಟ್ಟಿರುತ್ತೆ. ಸೊ ರಿಸೆಪ್ಟರ್ಸ್ ಇದೆ ಅಂತಂದರೆ ಹಾರ್ಮೋನ್ಸನ್ನು ಕ್ಯಾಚ್ ಮಾಡಲಿಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ಸೊ ಆಕ್ಸಿಟೋಸಿನ್ ಸ್ಟಿಮ್ಯುಲೇಷನ್ ಆದಮೇಲೆ ಸ್ಮೂತ್ ಮಸಲ್ಸು ಕಾಂಟ್ರ್ಯಾಕ್ಟ್ ಮತ್ತು ರಿಲ್ಯಾಕ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಅದು ಕಾಂಟ್ರ್ಯಾಕ್ಟ್ ಮತ್ತು ರಿಲ್ಯಾಕ್ಸ್ ಆಗಬೇಕಾದ್ರೆ ಇಲ್ಲಿ ಫಾರ್ಮ್ ಆದಂತಹ ಮಿಲ್ಕು ಮುಂದ್ಗಡೆ ಅದು ಇಜೆಕ್ಟ್ ಆಗುತ್ತೆ. ಸೊ ದ ಮಿಲ್ಕ್ ನೌ ಮ್ಯಾಮರಿ ಗ್ಲ್ಯಾಂಡ್ಸಿಂದ, ಮ್ಯಾಮರಿ ಲೋಬ್ಸಿಂದ ಡಕ್ಟಿಗೆ ಬಂದು ಇಟ್ ವಿಲ್ ಸ್ಟಾರ್ಟ್ ಸ್ಟೋರೇಜ್, ದಟ್ ಈಸ್ ಆ್ಯಂಫುಲಾಗಿ ಬರುತ್ತೆ. ಅಗೇನ್ ಇಲ್ಲಿ ಮಸಲ್ಸ್ ಕಾಂಟ್ಯಾಕ್ಟ್ ಆಯಿತು ಅಂತಂದರೆ ದ ಮಿಲ್ಕ್ ಈಸ್ ಇಜೆಕ್ಟೆಡ್ ಔಟ್. ಸೊ ಥ್ರೂ ನಿಪ್ಪಲ್ ಎಲ್ಲ ಲ್ಯಾಕ್ಟಿಫರಸ್ ಡಕ್ಟ್ಸ್ ಹೋಗಿ ನಿಪ್ಪಲ್ನಲ್ಲಿ ಅವು ಓಪನ್ ಆಗಿರ್ತವೆ. ಸೊ ಅಲ್ಲಿಂದ ಮಿಲ್ಕು ಹೊರಗಡೆ ಬರುತ್ತೆ, ಇಜೆಕ್ಟ್ ಆಗುತ್ತೆ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಇದೆಲ್ಲವೂ ಮಿಲ್ಕ್ ಸಿಕ್ರೇಷನ್ ಆಗಬೇಕು. ಸಿಕ್ರೇಷನ್ ಆದಂತಹ ಮಿಲ್ಕು ಈ ಲೋಬ್ಯೂಲ್ಸಿಂದ ಹೊರಗಡೆ ಬರಬೇಕು, ಅಲ್ಲಿಂದ ಡಕ್ಟ್ ಮೂಲಕ ಬೇಬಿಗೆ ಬರಬೇಕು. ಇದಷ್ಟು ಪ್ರೊಸೆಸನ್ನು ಸೇರಿ ನಾವು ಲ್ಯಾಕ್ಟೇಷನ್ ಅಂತ ಹೇಳ್ತೀವಿ. ಸೊ ಪ್ರೋಲ್ಯಾಕ್ಟಿನ್ ಸ್ಟಿಮ್ಯುಲೇಷನ್ ಆಯಿತು, ಅದಾದಮೇಲೆ ಈ ಕಡೆ ಅರ್ಧಕ್ಕೆ ಬಿಟ್ಟಿದ್ವಲ್ಲ, ವಾಟ್ ಈಸ್ ದಿಸ್, ದಿಸ್ ಈಸ್ ಆಕ್ಸಿಟೋಸಿನ್. ಸೊ ಎರಡರದ್ದು ಫಂಕ್ಷನ್ ಏನಿದೆ ಇಲ್ಲಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಿಲ್ ರೈಟ್ ವಿತ್ ದ ಸೇಮ್ ಕಲರ್. ಆಕ್ಸಿಟೋಸಿನ್ ಏನು ಮಾಡ್ತಾ ಇದೆ, ಇಟ್ ಹೆಲ್ಪ್ಸ್ ಇನ್ ಮಿಲ್ಕ್ ಇಜೆಕ್ಷನ್ ಅಂದರೆ ಏನು, ಮಿಲ್ಕ್ ಲೆಟ್ ಡೌನ್, ಮಿಲ್ಕ್ ಹೊರಗಡೆ ಬರಲಿಕ್ಕೆ ಆಕ್ಸಿಟೋಸಿನ್ ಹೆಲ್ಪ್ ಮಾಡ್ತಾ ಇದೆ. ಪ್ರೋಲ್ಯಾಕ್ಟಿನ್ ಏನು ಮಾಡ್ತಾ ಇದೆ, ಪ್ರೋಲ್ಯಾಕ್ಟಿನ್ ಮಿಲ್ಕನ್ನು ಸಿಕ್ರೀಟ್ ಮಾಡಲಿಕ್ಕೆ, ವೆರಿ ವೆರಿ ಇಂಪಾರ್ಟೆಂಟ್, ಮಿಲ್ಕ್ ಸಿಕ್ರೀಷನ್. ಓಕೆ, ಒಂದು ಹಾರ್ಮೋನು ಮಿಲ್ಕನ್ನು ಸಿಕ್ರೀಟ್ ಮಾಡಲಿಕ್ಕೆ ಸ್ಟಿಮ್ಯುಲೇಟ್ ಮಾಡ್ತಾ ಇದೆ, ಇನ್ನೊಂದು ಹಾರ್ಮೋನು ಸಿಕ್ರೀಟ್ ಆದಂತಹ ಸಿಂಥಸಿಸ್ ಪ್ರೊಡ್ಯೂಸ್ ಆದಂತಹ ಮಿಲ್ಕನ್ನು ಹೊರಗಡೆ ತರಲಿಕ್ಕೆ ಅದು ಹೆಲ್ಪ್ ಮಾಡ್ತಾ ಇದೆ. ಸೊ ಲ್ಯಾಕ್ಟೇಷನಲ್ಲಿ ಹಾರ್ಮೋನಲ್ ಕಂಟ್ರೋಲ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಯೂಬರ್ಟಿ ಆದಮೇಲೆ ಇಸ್ಟ್ರೋಜನ್ ಜಾಸ್ತಿ ಆಗಿ ಮ್ಯಾಮರಿ ಗ್ಲ್ಯಾಂಡ್ ಟಿಶ್ಯೂದು ಸ್ಲೋ ಆಗಿ ಬೆಳೀತಾ ಹೋಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಅಗೇನ್ ಇಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ದ ಮೇಜರ್ ರೋಲ್. ಪ್ರೊಜೆಸ್ಟ್ರಾನ್ ಏನು ಮಾಡುತ್ತೆ, ರಿಸೆಪ್ಟರ್ಸನ್ನು ಬೆಳೆಸ್ತಾ ಹೋಗುತ್ತೆ. ಸೊ ಪ್ರೆಗ್ನೆನ್ಸಿ ಪೀರಿಯಡ್ ಮುಗಿದು ಪಾರ್ಚುರೇಷನ್ ಆಗಿ ಬೇಬಿ ಒಂದು ಸತಿ ಸಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ದ್ಯಾಟ್ ಇಟ್ ಸೆಲ್ಫ್ ಆ್ಯಕ್ಟ್ ಆ್ಯಸ್ ಎ ಸ್ಟಿಮ್ಯುಲೇಷನ್. ಅಪಾರ್ಟ್ ಫ್ರಮ್ ದಿಸ್ ಸ್ಟಿಮ್ಯುಲೇಷನ್, ಇವನ್ ಅಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಬರದೇ ಇದ್ರೂ ಮಗು ಅಳುವಂತಹ ಸೌಂಡನ್ನು ಕೇಳಿ ಕೂಡ ಇಲ್ಲಿ ಸ್ಟಿಮ್ಯುಲೇಷನ್ ಅಂತ ಆಗಿ ಮಿಲ್ಕ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಸಿ ನೇಚರ್ ಹೆಂಗೆ ಬಿಲ್ಡ್ ಮಾಡಿದೆ ಬಾಡಿಯನ್ನು ಅಂತಂದರೆ, ಫಸ್ಟ್ ಇಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಆಗಿ ನ್ಯೂರಾನ್ಸ್ ಏನಿರ್ತವೆ, ಸೆನ್ಸರಿ ನ್ಯೂರಾನ್ಸು, ಅವಕ್ಕೆ ಸ್ಟಿಮ್ಯುಲೇಷನ್ ಸಿಕ್ಕು, ಆ ಸ್ಟಿಮ್ಯುಲೇಷನ್ನು ಹೈಪೋಥಾಲಮಸ್ಸಿಗೆ ಹೋಗಿ ಹಾರ್ಮೋನ್ಸನ್ನು ರಿಲೀಸ್ ಮಾಡಿ ಆ ಹಾರ್ಮೋನ್ಸು ಮಿಲ್ಕು ಹೊರಗಡೆ ಬರಲಿಕ್ಕೆ ಸಿಂಥಸಿಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಪಾರ್ಟ್ ಫ್ರಮ್ ದಿಸ್, ಇವನ್ ಮಗು ಅಳುವಂತಹ ಧ್ವನಿಯನ್ನು ಕೇಳಿದ್ರು ಕೂಡ ಆಟೋಮೆಟಿಕ್ ಆಗಿ ಮದರದ್ದು ಹೈಪೋಥಾಲಮಸ್ಸು ಸ್ಟಿಮ್ಯುಲೇಟ್ ಆಗಿ ಆ ಅಳುವಂತಹ ಏನು ಸೌಂಡ್ ಇದೆ ಆ ಸೌಂಡಿಂದನೇ ಹೈಪೋಥಾಲಮಸ್ಸು ಆ್ಯಕ್ಟಿವೇಟ್ ಆಗುತ್ತೆ.
ಸ್ಟಿಮ್ಯುಲೇಷನ್ ಸಿಕ್ಕು ಆ್ಯಂಡ್ ಇಟ್ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ಪ್ರೊಲ್ಯಾಕ್ಟಿನ್ ಮತ್ತು ಆಕ್ಸಿಟೋಸಿನ್. ಪಿಟ್ಯೂಟರಿಯಿಂದ 2 ಹಾರ್ಮೋನ್ಸನ್ನು ರಿಲೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಸುತ್ತೆ. ಈ 2 ಹಾರ್ಮೋನ್ ಇಟ್ಕೊಂಡು ಮಿಲ್ಕ್ ಪ್ರೊಡ್ಯೂಸ್ ಆಗಿ ಮಿಲ್ಕ್ ಇಜೆಕ್ಷನ್ ಆಗುತ್ತೆ. ಆ್ಯಂಡ್ ದಿಸ್ ಹೋಲ್ ಪ್ರೋಸೆಸ್ ವಿ ಕಾಲ್ ಇಟ್ ಆಸ್ ಅ ಲ್ಯಾಕ್ಟೇಷನ್. What is lactation? It is a process of producing the milk to nourish the young ones. And this lactation, it is seen in the female mammals to nourish their young ones. And after parturition, after the childbirth, ಸ್ಟಾರ್ಟಿಂಗ್ ಅಲ್ಲಿ ಬರುವಂತಹ ಏನಿಲ್ಲಿ ಮಿಲ್ಕ್ ಇದೆಯಲ್ಲ, ಇದನ್ನು ಕೊಲೆಸ್ಟ್ರಮ್ ಅಂತ ಕರೀತಾರೆ. ಕೊಲೆಸ್ಟ್ರಮ್. ಓಕೆ, ವಾಟ್ ಈಸ್ ದಿಸ್ ಕೊಲೆಸ್ಟ್ರಮ್? ಸಿ, ಯೂಶ್ವಲಿ ನಾವು ತಾಯಿ ಎದೆ ಹಾಲು ತುಂಬ ಏನಂತಾರೆ ಪೌಷ್ಟಿಕಾಂಶವನ್ನು ಕೊಡುತ್ತೆ, ಮಕ್ಕಳಿಗೆ ಇಮ್ಯುನಿಟಿಯನ್ನು ಬೆಳೆಸುತ್ತೆ ಅಂತ ಹೇಳ್ತೀವಲ್ಲ, ದಟ್ ಈಸ್ ಯೂನಿವರ್ಸಲ್ ಟ್ರೂತ್. ಬಟ್ ಸ್ಟಾರ್ಟಿಂಗ್ ಡೇಸಲ್ಲಿ ಇಮಿಡಿಯೇಟ್ಲಿ ಆಫ್ಟರ್ ದ ಪಾರ್ಚುರೇಷನ್, ಚೈಲ್ಡ್ ಬರ್ತ್ ಆಗಿ 1 ದಿನ ಅಥವಾ 2 ದಿನ ಆದಮೇಲೆ ಫಸ್ಟ್ ಟೈಮ್ ಏನು ಮಿಲ್ಕ್ ಸಿಕ್ರೆಟ್ ಆಗಿ ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆ್ಯಸ್ ಕೊಲೆಸ್ಟ್ರಮ್. ವೆರಿ ವೆರಿ ಇಂಪಾರ್ಟೆಂಟ್. ಕೊಲೆಸ್ಟ್ರಮ್ನಲ್ಲಿ low fat content is low and protein content is high, and this cholesterol, it is rich in IgA ಅಂದರೆ immunoglobulin A. ಸೊ ಅದಕ್ಕೆ ನೋಡಿ, ತಾಯಿ ಹಾಲನ್ನು ಕುಡಿದಂತಹ ಏನು ಮಕ್ಕಳಿರ್ತಾರೆ ಅವ್ರದ್ದು ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಯಾಕೆ? ಸ್ಟಾರ್ಟಿಂಗ್ ಡೇಸಲ್ಲೇ ಅವಕ್ಕೆ ಆ್ಯಂಟಿಬಾಡೀಸು ಆಲ್ರೆಡಿ ಥ್ರೂ ಕೊಲೆಸ್ಟ್ರಮ್ ಮಿಲ್ಕ್ ಮೂಲಕ ಬಾಡಿಯನ್ನು, ಬೇಬಿ ಬಾಡಿಯನ್ನು ರೀಚ್ ಆಗಿಬಿಟ್ಟಿರುತ್ತೆ. ಸೊ ಕೊಲೆಸ್ಟ್ರಮ್, ಇಟ್ ಈಸ್ ರಿಚ್ ಇನ್ ವಿಟಮಿನ್ಸ್, ರಿಚ್ ಇನ್ ಪ್ರೋಟೀನ್ಸ್ ಆ್ಯಂಡ್ ಇಟ್ ಈಸ್ ರಿಚ್ ಇನ್ ಆ್ಯಂಟಿಬಾಡೀಸ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ದಿಸ್ ಕೊಲೆಸ್ಟ್ರಮ್ ಇಮಿಡಿಯೇಟ್ಲಿ ಆಫ್ಟರ್ ಪಾರ್ಚುರೇಷನ್ ಕೊಲೆಸ್ಟ್ರಮ್ದು ಫ್ಲೋ ಆಗುತ್ತೆ, ಕೊಲೆಸ್ಟ್ರಮ್ ಮಿಲ್ಕ್ದು. ಆಮೇಲೆ ಸ್ಲೋ ಆಗಿ ರೆಗ್ಯುಲರ್ ಮಿಲ್ಕ್ ಸಿಕ್ರೇಷನ್ ಆಗಿ ಅದು ಇಜೆಕ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಯೂಶ್ವಲಿ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಮದರ್. 5 to 6 monthsವರೆಗೂ, 1 yearವರೆಗೂ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಲ್ಲಿ ಸ್ಟಿಮ್ಯುಲೇಷನ್ ಸಿಗುವವರೆಗೂ ಮಿಲ್ಕ್ ಪ್ರೊಡಕ್ಷನ್ನು ಆಗ್ತಾನೇ ಇರುತ್ತೆ. ಯಾವಾಗ ಬೇಬಿ ಇಲ್ಲಿ ಲ್ಯಾಕ್ಟೇಷನ್ ಮಾಡ್ತಿರೋದಿಲ್ಲಲ್ಲ, ಆವಾಗೂ ಕೂಡ ಮಿಲ್ಕ್ ಸಿಕ್ರೇಷನ್ ಆಗಿ ಆ್ಯಂಫುಲಾದಲ್ಲಿ ಸ್ಟೋರ್ ಆಗುತ್ತೆ. ಸೊ ಕೆಲವೊಂದು ಬಾರಿ ಈ ಬೇಬಿ ಸಕ್ಲಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಫ್ಯೂ ಸೆಕೆಂಡ್ಸು ಅಲ್ಲಿ ಮಿಲ್ಕ್ ಬರ್ತಾ ಇರೋದಿಲ್ಲ. ಯಾಕೆ? ಅಲ್ಲಿ ಸ್ಟಿಮ್ಯುಲೇಷನ್ ಸಿಕ್ಕು, ಆ ಸ್ಟಿಮ್ಯುಲೇಷನ್ ಮೇಲೆ ಹೋಗಿ ಅಲ್ಲಿಂದ ಹಾರ್ಮೋನ್ಸ್ ಬಂದು ಹಾರ್ಮೋನ್ಸ್ ಸ್ಟಿಮ್ಯುಲೇಷನ್ ಮಾಡಿ ದೆನ್ ದೆರ್ ವಿಲ್ ಬಿ ಎ ಫ್ಲೋ ಆಫ್ ಮಿಲ್ಕ್. ಗೊತ್ತಾಗ್ತಿದೆಯಾ? ಆ್ಯಂಡ್ ಇನ್ ಕೇಸ್ ಮುಂಚೆನೇ ಮಿಲ್ಕ್ ಏನಾದರೂ ಇಲ್ಲಿ ಸಿಕ್ರೀಟ್ ಆಗಿ ಸ್ಟೋರ್ ಆಗಿತ್ತು ಅಂತಂದರೆ ಆವಾಗ ಇಮಿಡಿಯೇಟ್ ಆಗಿ ಮಿಲ್ಕ್ ಫ್ಲೋ ಆಗುತ್ತೆ. ಸೊ ದಿಸ್ ಹೋಲ್ ಪ್ರೋಸೆಸ್ ಅಗೇನ್ ಇಟ್ ಈಸ್ ಅ ನ್ಯೂರೋಜೆನಿಕ್ ಆ್ಯಂಡ್ ಇಟ್ ಈಸ್ ಅ ಎಂಡೋಕ್ರೈನಾಲಜಿಕ್ ಪ್ರೋಸೆಸ್. ಸೊ ಇಲ್ಲಿ ನ್ಯೂರಾನ್ಸದ್ದು ಇನ್ವಾಲ್ವ್ಮೆಂಟ್ ಇದೆ ಮತ್ತು ಹಾರ್ಮೋನ್ಸದ್ದು ಇಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಓಕೆ, ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ ನ್ಯೂರೋಜೆನಿಕ್ ಹಾರ್ಮೋನಲ್ ರಿಫ್ಲೆಕ್ಸ್. ಓಕೆ, ಕೆಲವೊಂದು ಬಾರಿ ಮಿಲ್ಕ್ ಇಜೆಕ್ಷನ್ ರಿಫ್ಲೆಕ್ಸ್ ಅಂತಲೂ ಕರೀತಾರೆ. ಮಿಲ್ಕ್ ಇಜೆಕ್ಷನ್ ರಿಫ್ಲೆಕ್ಸ್ ಎಕ್ಸಾಮಲ್ಲಿ. Okay, so the same thing you have to explain. So lactation, it is a milk ejection reflex or neurogenic hormonal reflex. So illen process ಆಗ್ತಿದೆಯಲ್ಲ, this is we call it as a suckling. Okay, and this one illen stimulation ಸಿಗುತ್ತಲ್ಲ, it is a just a minute, ನ್ಯೂರಲ್ ಸಿಗ್ನಲ್. ಯಾರಿಗೆ? ನ್ಯೂರಲ್ ಸಿಗ್ನಲ್ ಟು ಹೈಪೋಥಾಲಮಸ್. ಕರೆಕ್ಟಾ? ಹೈಪೋಥಾಲಮಸ್. ಸೊ ದಿಸ್ ಕಂಪ್ಲೀಟ್ಸ್ ದ ಇದು ಫುಲ್ ಸ್ಟ್ರಕ್ಚರ್ ಮತ್ತು ಡೈಗ್ರಾಮ್ ಮತ್ತು ಲೇಬ್ಲಿಂಗ್ಸ್ ಕೂಡ. ಸೊ ಇದೆಲ್ಲವನ್ನು ಲೇಬ್ಲಿಂಗ್ ಮಾಡಿ ಈ ಪ್ರೊಸೆಸನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸಾಮಲ್ಲಿ ಹಾರ್ಮೋನಲ್ ಕಂಟ್ರೋಲ್ ಆಫ್ ಲ್ಯಾಕ್ಟೇಷನ್ ಅಂತ ಕೇಳಿದರೆ ದ ಸೇಮ್ ಥಿಂಗ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ಸೊ ಪೂರ್ತಿಯಾಗಿ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಚಾಪ್ಟರನ್ನು ಸ್ಟಾರ್ಟ್ ಮಾಡೋಣ. ಸೊ ವಿಲ್ ಮೀಟ್ ಅಗೈನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.